ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಾರ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದಿರೋ, ಲಕ್ಷ್ಮಿ ಕೂರಿಸಿದಿರೋ, ಯಾವ ಸಮಯದಲ್ಲಿ ಕಳಸವನ್ನು ಕದಲಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಕಳಸ ವಿಸರ್ಜನೆ ಮಾಡಬೇಕು ಆ ಸಮಯವನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಯಾರೆಲ್ಲ ಈ ವಾರನೂ ಕೂಡ ಹಬ್ಬ ಮಾಡೋದಕ್ಕಾಗಲಿಲ್ಲ, ಮತ್ತೆ ಯಾವ ದಿನ ಮಾಡಬಹುದು, ಸಮಯ ಮತ್ತು ಶುಭ ಮುಹೂರ್ತ ಇದೆಲ್ಲನೂ ಕೂಡ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲ ಇದೇ 28ನೇ ತಾರೀಕು ಶುಕ್ರವಾರ, 3ನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಕೂರಿಸಿದಿರೋ ಕಳಸವನ್ನು ಕದಲಿಸೋದಕ್ಕೆ ರಾತ್ರಿ 8:30 ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಕಳಸವನ್ನು ಕದಲಿಸ್ಬಹುದು. ಮಾರನೇ ದಿನ ಶನಿವಾರ ಬೆಳಗ್ಗೆ 6 ಗಂಟೆ ಒಳಗಾಗಿ ನೀವು ಕಳಸ ವಿಸರ್ಜನೆ ಮಾಡಬೇಕು. ಆಗಿನ್ನೂ ಸುಕರ್ಮ ಯೋಗ ಇರುತ್ತೆ ಬೆಳಗ್ಗೆ 6:30 ತನಕ. ಆದರೆ 6 ಗಂಟೆ 11 ನಿಮಿಷದಿಂದ ಗುಳಿಕ ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ 6 ಗಂಟೆ ಒಳಗಾಗಿ ಕಳಸ ವಿಸರ್ಜನೆ ಮಾಡಬೇಕು. ಅಂದರೆ ನೀವು ಮಾಮೂಲಿ ಥರನೇ ಬೆಳಗ್ಗೆ ಸ್ನಾನ ಮಾಡಿಕೊಂಡು 2 ದೀಪಗಳನ್ನು ಹಚ್ಚಿ ಊದ್ಬತ್ತಿ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕಳಸವನ್ನು ತೆಗಿಬೇಕಾಗತ್ತೆ. ಆದರೆ ಆ ಸಮಯಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೆ ಬೆಳಗ್ಗೆ 11:30 ನಂತರ ಬೇಕಾದರೆ ನೀವು ಕಳಸನ ಇಳಿಸ್ಬೋದು. ಕ್ಯಾಲೆಂಡರ್ಗಳಲ್ಲಿ ಕೊಟ್ಟಿರೋ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ 7:30 ತನಕ ಗುಳಿಕ ಕಾಲ ಇರುತ್ತೆ. ಮತ್ತು ರಾಹುಕಾಲ 9 ಗಂಟೆ 15 ನಿಮಿಷದಿಂದ 10:50 ತನಕ ಇರುತ್ತೆ. ಇನ್ನು ಮಧ್ಯಾಹ್ನ 1:30ರಿಂದ 3 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಆದರೆ ಬೆಳಗ್ಗೆ 7 ಗಂಟೆ 50 ನಿಮಿಷದಿಂದ 8:40 ತನಕ ದುರ್ಮುಹೂರ್ತ ಇರುತ್ತೆ. ಹಾಗಾಗಿ ಈ ಸಮಯದಲ್ಲೂ ಕೂಡ ಕಳಸನ ಇಳಿಸಬಾರ್ದು. ಮತ್ತು 9:45ರಿಂದ 11 ಗಂಟೆ 20 ನಿಮಿಷದ ತನಕ ವಜ್ರಂ ಅಂತ ಇರುತ್ತೆ. ಅದು ಕೂಡ ಅಷ್ಟು ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ಈ ಸಮಯಗಳನ್ನ ಬಿಟ್ಟು ನೀವು ಶನಿವಾರ ಬೆಳಗ್ಗೆ 6 ಗಂಟೆ ಒಳಗಾಗಿ ಕಳಸ ಇಳಿಸೋದಾದರೆ ಮಾಡ್ಬೋದು. ಇಲ್ಲ ಅಂದರೆ 11:30 ನಂತರ ಬೇಕಾದರೆ ಮಾಡ್ಬೋದು. ಕದಲಿಸೋದು ಹೇಗಿದ್ರು ಶುಕ್ರವಾರ ರಾತ್ರಿ ಕದಲಿಸಿರ್ತೀರ. ಇನ್ನು ನಿಧಾನವಾಗಿ ಬೇಕಾದರೆ ನೀವು ವಿಸರ್ಜನೆ ಮಾಡಿಕೊಂಡು ಒಂದೇ ಸಲ ಸಂಜೆಗೆ ಬೇಕಾದರೆ ಎಲ್ಲನೂ ತೊಳೆದು ಪೂಜೆ ಮಾಡ್ಬೋದು. ಶ್ರಾವಣ ಶನಿವಾರದ ಪೂಜೆ. ಅಥವಾ ನೀವೇನಾದರೂ ಶ್ರಾವಣ ಶನಿವಾರ ಇರುತ್ತೆ ಅವತ್ತು ತೆಗೆಯೋದಿಲ್ಲ, ಶನಿವಾರನೂ ಕೂಡ ಇಟ್ಟು ಭಾನುವಾರ ತೆಗಿತೀವಿ ಅನ್ನೋದಾದರೆ ಶನಿವಾರ ರಾತ್ರಿ 7 ಗಂಟೆ ನಂತರ ಕಳಸನ ಕದಲಿಸ್ಬೇಕು. ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ 12 ಗಂಟೆ ತನಕನೂ ಒಳ್ಳೆಯ ಸಮಯನೇ ಇರುತ್ತೆ. ಹಾಗಾಗಿ 12 ಗಂಟೆ ಒಳಗಾಗಿ ನೀವು ಕಳಸವನ್ನು ಇಳಿಸ್ಬೋದು. ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವೆಲ್ಲನೂ ತೆಗಿಬೋದು. ಇದಿಷ್ಟು ಕೂಡ ಶನಿವಾರ ಮತ್ತು ಭಾನುವಾರ ಕಳಸ ವಿಸರ್ಜನೆ ಮಾಡೋ ಅಂಥವ್ರಿಗೆ ಈ ಸಮಯದಲ್ಲಿ ಮಾಡ್ಬೋದು. ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಕೊನೆಯ ಶ್ರಾವಣ ಶುಕ್ರವಾರ. ಆ ದಿನ ಕೃಷ್ಣ ಜನ್ಮಾಷ್ಟಮಿ ಕೂಡ ಇರುತ್ತೆ. ಹಾಗಾಗಿ ಆ ದಿನ ಬೇಕಾದರೆ ನೀವು ಲಕ್ಷ್ಮಿನ ಕೂರಿಸ್ಬೋದು. ಈ ದಿನ ಹೆಚ್ಚಿಗೆ ಮುಹೂರ್ತಗಳೇನೂ ಇರೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಒಂದಿರುತ್ತೆ. ಬೆಳಗ್ಗೆ 4:30ರಿಂದ 5:20 ತನಕ ಈ ಸಮಯದ ಒಳಗಡೆ ಪೂಜೆ ಮಾಡಿ. ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 9 ಗಂಟೆ 10 ನಿಮಿಷದಿಂದ 10 ಗಂಟೆ 40 ನಿಮಿಷದ ತನಕ ಈ ಸಮಯದಲ್ಲೂ ಕೂಡ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಈ ಎರಡೂ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಸಂಜೆಯ ಗೋಧೂಳಿ ಸಮಯ. ಆದಷ್ಟು ಲಕ್ಷ್ಮೀ ಕೂರಿಸೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಲ್ಲದೆ ಈ ದಿನ ಹರ್ಷಣ ಯೋಗ ಕೂಡ ಇರುತ್ತೆ. ಸೆಪ್ಟೆಂಬರ್ 3ನೇ ತಾರೀಕು ಸಂಜೆ 6:30ರಿಂದ ಸೆಪ್ಟೆಂಬರ್ 4ನೇ ತಾರೀಕು ಸಂಜೆ 3 ಗಂಟೆ 40 ನಿಮಿಷ ತನಕ ಇರುತ್ತೆ. ಅಂದರೆ ಅದು ಕೂಡ ಒಂದು ಒಳ್ಳೆಯ ದಿನವೇ. ಅಷ್ಟೇ ಅಲ್ಲದೆ ಅಷ್ಟಮಿ ತಿಥಿನೂ ಇರುತ್ತೆ, ರೋಹಿಣಿ ನಕ್ಷತ್ರ ಕೂಡ ಇರುತ್ತೆ. ತುಂಬಾ ಒಳ್ಳೆಯದು. ಕೃಷ್ಣ ಕೂಡ ವಿಷ್ಣುವಿನ 8ನೇ ಅವತಾರ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ದಿನ ಕೂಡ ಕೃಷ್ಣನ ಜೊತೆಗೆ ಲಕ್ಷ್ಮೀ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಅಷ್ಟಮಿ ತಿಥಿ ಸೆಪ್ಟೆಂಬರ್ 4ನೇ ತಾರೀಕು ಮುಂಜಾನೆ 2 ಗಂಟೆ 30 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ಅಂದರೆ 12 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ. ಹಾಗಾಗಿ 4ನೇ ತಾರೀಕು ಸೆಪ್ಟೆಂಬರ್ ಶುಕ್ರವಾರ ದಿನಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ, ರೇವತಿ ನಕ್ಷತ್ರ ಇರುತ್ತೆ, ಹಾಗೆ ಅರ್ಶಣ ಯೋಗ ಕೂಡ ಇರುತ್ತೆ. ತುಂಬಾ ಒಳ್ಳೆಯ ದಿನ. ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಇನ್ನು ಈ ದಿನ ಕೃಷ್ಣನ ಪೂಜೆ ಮಾಡೋ ಅಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಇದನ್ನು ಕೂಡ ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?